ನಮಸ್ತೆ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಶಿವಪ್ರಸಾದ್ ಭಟ್ ನೆಲ್ಲಿಕಳಿಯ ಅವರು ಮಾಡಿದ ಬೂಂದಿ ಲಾಡಿನ ವಿಡಿಯೋ. ಮೊದಲಿಗೆ ಕಡಲೆ ಹಿಟ್ಟಿಗೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಥರ ಗಂಟಾಗಿರಬಾರ್ದು. ಆಮೇಲೆ ಎಣ್ಣೆ ಬಿಸಿಯಾದಾಗ ಈ ಥರ ಬೂಂದಿಯನ್ನು ಬಿಟ್ಕೊಳ್ಬೇಕು ಎಣ್ಣೆಗೆ. ಇಲ್ಲಿ ಈ ತೂತು ಪಾತ್ರೆಯ ಸಹಾಯದಿಂದ ಹಾಕ್ತಾ ಇದ್ದಾರೆ ನೋಡಿ. ಮೊನ್ನೆ ನನ್ನ ಮಾವನವರ ತಿಥಿಗೆ ಸ್ವೀಟ್ ಬೂಂದಿ ಲಡ್ಡು ಮಾಡಿದ್ರು, ಆಗ ರೆಕಾರ್ಡ್ ಮಾಡಿದ ವಿಡಿಯೋ. ಪ್ರಸಾದಣ್ಣನವರು 30 ವರ್ಷಗಳಿಂದ ಬೂಂದಿ ಲಡ್ಡನ್ನು ಮಾಡ್ತಾ ಇದ್ದಾರೆ. ತಮ್ಮ 14ನೇ ವರ್ಷದಿಂದ ಸ್ವೀಟೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾರಂತೆ. ನೀವು ನನ್ನ ಯೂಟ್ಯೂಬ್ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಮೊನ್ನೆ ನಾನು ಸುಕ್ಕುರುಂಡೆ ಮಾಡುವ ಮತ್ತು ಚಿಪ್ಸ್ ಮಾಡುವ ವಿಡಿಯೋವನ್ನು ಹಾಕಿದ್ದೆ. ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ನೋಡಿದ ಮೇಲೆ ಹೋಗಿ ನೋಡಿ, ಚಾನೆಲಲ್ಲಿ ಇದೆ. ನಮ್ಮ ಮಂಗಳೂರಿನ ಭಾಗಗಳಲ್ಲಿ ಬೂಂದಿ ಲಡ್ಡನ್ನು ಇದೇ ಥರ ಮಾಡ್ತಾರೆ. ಈ ಬೂಂದಿಯನ್ನು ಮಾಡಿ ಆಮೇಲೆ ಸಕ್ಕರೆ ಪಾಕ ಮಾಡಿ ಲಡ್ಡು ಕಟ್ಟೋದು. ಒಂದು ಬ್ಯಾಚ್ ಬೂಂದಿ ರೆಡಿಯಾಗಿದೆ ನೋಡಿ. ಪುನಃ ಹಾಕ್ತಾ ಇದ್ದಾರೆ ನೋಡಿ. ಕಣ್ಣು ಸೌಟಿದ್ರೆ ಅದರಲ್ಲೂ ಮಾಡ್ಕೊಳ್ಬಹುದು. ಇಲ್ಲಿ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾರೆ. ನೀವು ಬೇಕಿದ್ದರೆ ನೀವು ಯಾವ ಅಡುಗೆ ಎಣ್ಣೆ ಉಪಯೋಗಿಸ್ತೀರೋ ಅದರಲ್ಲಿ ಫ್ರೈ ಮಾಡ್ಕೊಳ್ಬಹುದು, ಅಥವಾ ತುಪ್ಪದಲ್ಲೂ ಫ್ರೈ ಮಾಡ್ಕೊಳ್ಬಹುದು. ಇದೆಲ್ಲ ನಿಂಗಳ ಹಳೆ ಪಾಕ ಐಕಲ್ಲ ಮೊದಲಿಂದಲೂ. ಎಷ್ಟು ವರ್ಷ? ಲಾಡಿಗೆ ಪಾಕ ಸಕ್ಕರೆ ಪಾಕ 14 ವರ್ಷ ನೋಡಿದ್ದೆ. ಸೇರಿಂಗೆ ಸೇರು ಸಕ್ಕರೆ ಲಾಡಿಗೆ ಸೇರಿಂಗೆ ಸೇರ ತಪ್ಪು. ನೀನು ಸಣ್ಣಾಗಿತ್ತು ಆ ಟೈಮಲ್ಲಿ. ಅಷ್ಟೇ ಅಷ್ಟೇ. ಒಂದು ಸೇರಿ ಒಂದು ಸೇರು ಸಕ್ಕರೆ. ಅದು ಕಡಪ ಕರ್ನಾಟಕ ಒಂದೂವರೆ ಆಗುತ್ತೆ. ಕಡಪ ಜಾಸ್ತಿ ಹೋಗೋದು ಕರ್ನಾಟಕ. ಇಲ್ಲಿ ಒಂದು ಸೇರಿ ಸಕ್ಕರೆ ಪಾಕಕ್ಕೆ ಬೂಂದಿ ಹಾಕಿ ಏಲಕ್ಕಿ ಲವಂಗ ಜಾಯಿಕಾಯಿ ಎಲ್ಲ ಹಾಕಿ ಆಗಿದೆ. ಈಗ ಗಣೇಶಣ್ಣ ಲಡ್ಡು ಕಟ್ತಾ ಇದ್ದಾರೆ. ಲಾಡಿನ ಪಾಕ ರೆಡಿಯಾಗಿ ಕಾಳು ಮಾಡಿ ಬೂಂದಿ ಮಾಡಿದ್ದಾರೆ. ಪಾಕಕ್ಕೆ ಹಾಕಿ ಆಗಿ ಬೀಜ ಉಂಡು ದ್ರಾಕ್ಷಿ ಏಲಕ್ಕಿ ಲವಂಗ ಜಾಯಿಕಾಯಿ ಎಲ್ಲ ಹಾಕಿಯಾಗಿ ರೆಡಿಯಾಗಿ ಉಂಡೆ ಕಟ್ಟುತ್ತಾ ಇತ್ತು. ಅದಾ ಸೈಸಿನ ಉಂಡೆ ಕಾಂಬದಲ್ಲಿ ಹಾಕಿದಾಗ ಕಾಣುತ್ತು. ನಾಳೆಗೆ ತಿಂದಿಕ್ಕೆ ನಿಂಗೆ ಕಮೆಂಟ್ ಮಾಡಿ ಉಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.